ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತಾ ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಬಜೆಟ್ ಬಳಿಕ ದೆಹಲಿ ದಂಡಯಾತ್ರೆಗೆ ಡಿಕೆಶಿ ಬಣದ ಶಾಸಕರು ಸಜ್ಜಾಗಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಸ್ಪಷ್ಟತೆಯನ್ನ ಬಯಸಿ ಶಾಸಕರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಬಜೆಟ್ ಅಧಿವೇಶನ ಮುಗಿದ ಬಳಿಕ 50ರಿಂದ 60 ಶಾಸಕರು ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಆಪ್ತ ಶಾಸಕರು ಮುಂದಾಗಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ 50ರಿಂದ 60 ಶಾಸಕರು ದೆಹಲಿಗೆ ಹೋಗ್ತೀವಿ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವದ ವಿಷಯದಲ್ಲಿ ಸಂದೇಶ ಕೊಡಿ ಅಂತ ಮನವರಿಕೆ ಮಾಡ್ತೀವಿ. ಹೈಕಮಾಂಡ್ ನಾಯಕರಿಂದ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೇಳ್ತೀವಿ. ಗೊಂದಲ ಬಗೆಹರಿಸೋದಕ್ಕೆ ಸ್ಪಷ್ಟನೆ ಕೇಳ್ತೀವಿ ಅಂತ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ನಮಗೆ ಹೋಗಬೇಕು ಅನ್ನುವಂಥದ್ದು ಏನು ಇರೋದೇ ಇಲ್ಲ. ಬಟ್ ಈ ಸಲ ಗೊಂದಲ ನೀವು ಟಿ ವಿ ಮಾಧ್ಯಮದಲ್ಲಿ ನೀವು ದಿನನಿತ್ಯ ಹೇಳಿದ್ರೆ ನಮ್ಗೆ ಅನಿವಾರ್ಯ ಆಗ್ತದೆ. ಜನ ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ನಾಯಕರು ಭೇಟಿ ಮಾಡ್ತೀವಿ. AICC ಅಧ್ಯಕ್ಷರು, AICC ಪ್ರದರ್ಶನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ, ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಇದಕ್ಕೆ ನೀವು ಸ್ಪಷ್ಟ ಒಂದು ಸಂದೇಶ ಕೊಟ್ಟುಬಿಡಿ, ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಮನವರಿಕೆ ಸ್ಪಷ್ಟತೆ ಹೇಳಿದ್ರೆ ಆಗ ಯಾರು ಮಾತಾಡೋಕ್ಕೆ ಅವಕಾಶ ಆಗಲ್ಲ. ಇದೆಲ್ಲ ಅನಿಶ್ಚಿತತೆ, ಈ ಥರ ಎಲ್ಲ ಮಾತುಕತೆಗೆ ಅವಕಾಶ ಬೇಡ. ನೀವೇನೋ ಒಂದು ಕ್ಲಾರಿಟಿ ಕೊಟ್ಬಿಡಿ, ಮುಗೀತದಲ್ಲ, ಅಲ್ಲಿಗೆ ಯಾರು ಮಾತಾಡಲ್ಲ. ನಮಗೆ ಹೋಗ್ಬೇಕು. ಡಿಕೆಶಿ ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿನ್ನೆಯ ಸಭೆಯಲ್ಲಿ ದೆಹಲಿಗೆ ಹೋಗುವ ಬಗ್ಗೆ ಚರ್ಚೆ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕಿ ನಯನಾ ಮೋಟಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಯಾವ ಬೆಳವಣಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ನೋಡೋಣ ಅಂತ ಶಾಸಕಿ ನಯನಾ ಮೋಟಮ್ಮ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಯನಾ ಮೋಟಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನಯನಾ ಮೋಟಮ್ಮ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ 48 ಜನಕ್ಕೂ ಹೆಚ್ಚು ಜನ ಶಾಸಕರು ಸೇರಿದ್ವಿ. ಆದರೆ ಬಾಲಕೃಷ್ಣ ಸರ್ದು ಇನ್ವಿಟೇಷನ್ ಮೇಲೆ ಸೇರಿದ್ವಿ. ಯಾಕಂದರೆ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನಾಳೆ ಬರ್ತ್ಡೇ ಇರೋದ್ರಿಂದ ಅವರು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮಗೆಲ್ಲರಿಗೂ ಡಿನ್ನರಿಗೆ ಕರೆದಿದ್ರು. ಅವರು ಇವತ್ತಿಂದ ಇರೋದಿಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ, ಅದರಿಂದ ಎಲ್ಲರೂ ಸೇರೋಣ ಅಂತ ಫೋನ್ ಮಾಡಿದರು. ಅದಕ್ಕೆ ಎಲ್ಲರೂ ಸೇರಿದ್ವಿ. ಸೊ ಅದಾದ ಬಳಿಕ ಒಂದು ಫೋಟೋ ತಗೊಳ್ತೀರಾ ನೀವು? ಎಲ್ಲ ಪಾರ್ಟಿ ಆದ ಬಳಿಕ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಯಾಕಂದರೆ ಆ ಫೋಟೋದಲ್ಲಿರಬಹುದು, ಅದರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಹೋದಂತಹ ಎಲ್ಲ ಶಾಸಕರು ಕೂಡ ಬಹುತೇಕ CM ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಬಯಸ್ತಾ ಇರುವಂತಹ ಶಾಸಕರೇ ಆಗಿದ್ದಾರೆ. ಎಲ್ಲ ಶಾಸಕರು ಅಂದರೆ ಯಾರು ಇನ್ವಿಟೇಷನ್ ಅವ್ರು ಕಳಿಸ್ಕೊಟ್ಟಿದ್ರು ಮತ್ತು ಯಾರು ಇಲ್ಲಿ ಬೆಂಗಳೂರಲ್ಲಿದ್ದರು ಅವರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ಈ DCM ಬೆಂಬಲಿತ ಅಥವಾ CM ಬೆಂಬಲಿತ ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕಾಂಗ್ರೆಸ್ ಶಾಸಕರೇ ಇದ್ದಿದ್ದು. ಅದರಲ್ಲಿ ಅಂದರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಸುಮಾರು ಜನಕ್ಕಿದೆ, ಅಷ್ಟೇ, ಬೇರೆ ಏನೂ ಇಲ್ಲ. ಅಂದರೆ ಈ ಬೆಂಬಲಿತ ಆ ಬೆಂಬಲಿತ ಅಂತ ಅಲ್ಲ, ಒಂದು ಕಡೆ ಎಲ್ಲ ಶಾಸಕರು ಸೇರೋ ಒಂದು ಪ್ರಕ್ರಿಯೆ ನಡೀತು ಅಷ್ಟೇ. ಮೇಡಮ್, ನೀವು ಕೂಡ ಬಯಸ್ತಾ ಇದ್ರಿ CM ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಕಳೆದ ಬಾರಿ ಕೂಡ ದೆಹಲಿಗೆ ಹೋಗಿದ್ರಿ ಒಂದು ತಂಡದ ಜೊತೆ. ಈಗಲೂ ಕೂಡ ಮತ್ತೆ ದೆಹಲಿ ದಂಡಯಾತ್ರೆ ಶುರುವಾಗುತ್ತಾ? DCM ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಅಂದರೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ. ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದವರು ಅವರು, ನನ್ನ ರಾಜಕೀಯ ಗುರುಗಳು. ಅದನ್ನು ನಾನು ರಾಜಕೀಯಕ್ಕೆ ಬಂದಾಗಿಂದ ಒಪ್ಕೊಂಡಿರೋ ಮಾತು, ಏನು ಶಾಸಕಿ ಆದಮೇಲೂ ಹೇಳಿರೋ ಮಾತು. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಬಯಸ್ತೀನಿ. ಅವರು CM ಆದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಷ್ಟೇ. ಡೆಲ್ಲಿಗೆ ಹೋಗುವಂಥ ವಿಚಾರ ಚರ್ಚೆ ಆಗಿದ್ದು ಮಾತ್ರ ನಿಜ. ಸೊ 50ರಿಂದ 60 ಶಾಸಕರು ಡೆಹಲಿಗೆ ಹೋಗೋದಕ್ಕೆ, ನಾವೆಲ್ಲವೂ ಕೂಡ ದೆಹಲಿಗೆ ಹೋಗೋದಕ್ಕೆ ನಾವೆಲ್ಲ ತಯಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ಕದಲೂರು ಉದಯ್ ಅವರೇ ಹೇಳ್ತಾ ಇದ್ರು. ಚರ್ಚೆ ನಡೆದಿದ್ದು ನಿಜ. ಬಟ್ ಯಾವ ರೀತಿ ಅದು ಅಂದರೆ ಮುಂದೆ ಯಾವ ರೀತಿ ಅದು ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಚರ್ಚೆ ಮಾತ್ರ ಎಲ್ಲರೂ ಮಾಡಿದ್ದು ನಿಜ. ನಿನ್ನೆ ಸೇರಿದಂಥ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಆಯ್ತಾ ಮೇಡಮ್ ಈ ವಿಚಾರ? ಸುಮಾರು, ಅಂದರೆ ಈಗ ರಾಜಕಾರಣಿಗಳು ಸೇರಿದ್ದೀವಿ, ಶಾಸಕರು ಸೇರಿದ್ದೀವಿ, ಆಡಳಿತ ಪಕ್ಷದವ್ರು ಸೇರಿದ್ದೀವಿ ಅಂದರೆ ಏನು ಕರೆಂಟ್ ಸಿಚುವೇಶನ್ ಇದೆ ಅದ್ರ ಬಗ್ಗೆ ಚರ್ಚೆ ನಡೆಯೋದು ಮಾತ್ರ ಸಹಜ ಅಲ್ವಾ? ಅದೇ ರೀತಿ ಇದೆಲ್ಲ ಚರ್ಚೆ ನಡೀತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.